Hello students, this is English High School in Vijaypura. Today I will teach 9th class. Topic is this class discuss about geometry. Okay, page number 28, chapter 2, Introduction of Euclid's Geometry. Okay, see, now already arithmetic one chapter complete ಆಗಿದೆ. Algebra also. This class discuss about geometry. Geometry means geo means earth. Okay, metrian means measurement. The word geometry comes from the Greek word geo meaning the earth and the metrian means the measuring. Okay, you understood? Geometry na split ಮಾಡಿದಾಗ geo means earth. Okay, metrian means measurement. First ಏನು ಯೂಸ್ ಮಾಡ್ತಾರೆ geometry measurement land ನ measurement ಮಾಡೋದಕ್ಕೆ geometry ನ ಯೂಸ್ ಮಾಡ್ತಾ ಇದ್ರು. Okay, see, geometry, this is the branch of the mathematics. Okay, geometry is the branch of the mathematics. The word geometry comes from the Greek word. Okay, geo means the earth, metrian means measure the measurement. Okay, geometry appears to having a originated from the need for measuring the land. First ಏನಕ್ಕೆ ಯೂಸ್ ಮಾಡ್ತಾ ಇದ್ರು? measurement, land na measure ಮಾಡೋದಕ್ಕೆ geometry na ಯೂಸ್ ಮಾಡ್ತಾ ಇದ್ರು. Okay, this branch of the mathematics was studied in various forms in every ancient civilization, be it in Egypt, Babylonia, China, India, Greece and Incas, etc. Okay, first ಏನು civilization ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೋಷಿಯಲ್ ಅಲ್ಲಿ ಲರ್ನ್ ಮಾಡಿದ್ರೆ ಸಿವಿಲೈಸೇಷನ್ಸ್. ಓಕೆ, ಈಜಿಪ್ಟು, ಬ್ಯಾಬಿಲೋನಿಯಾ, ಚೈನಾ, ಇಂಡಿಯನ್ ಈ ದೇಶಗಳಲ್ಲಿ ಏನು ಯೂಸ್ ಮಾಡ್ತಾ ಇದ್ರು ಅಲ್ಲಿ ಲ್ಯಾಂಡ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಓಕೆ, ಫಾರ್ ಎಕ್ಸಾಂಪಲ್ ಅನ್ ಏನ್ಷಿಯಂಟ್ ಇಂಡಿಯಾ ದಸ್ Sulava Sutras 800 BCE to 500 BCE were the manual geometrical constructions. Okay, see the, for example next. Okay, Saryantra given Artharana Veda consists of the 9 isosceles triangles. These triangles are arranged in the such a way that way produce 43 subsidiary triangles. ಶ್ರೀಯಂತ್ರ ನೀವು ಆಲ್ರೆಡಿ ನೋಡಿದ್ರೆ, ಶ್ರೀಯಂತ್ರದಲ್ಲಿ ಸಪೋಸ್ ನೀವು ಯಾವುದಾದ್ರೂ ದೇವಸ್ಥಾನದ ಟೆಂಪಲ್ಸಲ್ಲಿ ಮತ್ತು ಓಂ ಶಕ್ತಿ ಡಾಲರ್ ಅದರಲ್ಲಿ ಸಹ ಇರುತ್ತೆ, ಅದರಲ್ಲಿ ಯಂತ್ರದಲ್ಲಿ ಇರುತ್ತೆ. ಬಸ್ ಅದರಲ್ಲಿ ಏನು 9 ಟ್ರಯಾಂಗಲ್ಸ್ ಇರುತ್ತೆ. ಆ ಟ್ರಯಾಂಗಲ್ಸ್ನ ನೀವು ನೋಡಿದಾಗ ಏನಾಗುತ್ತೆ, ಒನ್ ಇನ್ಸೈಡ್ 43 ಸಬ್ಸಿಡರಿ ಟ್ರಯಾಂಗಲ್ಸ್ ಇರುತ್ತೆ. ಓಕೆ, ಯು ಅಂಡರ್ಸ್ಟೂಡ್? ಶ್ರೀಯಂತ್ರದಲ್ಲಿ ಏನಿರುತ್ತೆ 9 ಟ್ರಯಾಂಗಲ್ಸ್, ಆಗ್ಲೇ ಟ್ರಯಾಂಗಲ್ಸ್ ಇವೆಲ್ಲ ಯೂಸ್ ಮಾಡ್ತಾ ಇದ್ರು. ಓಕೆ, ಸಿ ನೆಕ್ಸ್ಟ್ ದ ಗ್ರೀಕ್ ಮ್ಯಾಥಮೆಟಿಷಿಯನ್ ಥೇಲ್ಸ್ ಹಿಮ್ credited with the given the first known proof. This proof was the statement that is circle is bisector that is cut into 2 equal parts by its diameters. Greek mathematician ಥೇಲ್ಸನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಥೇಲ್ಸ್ ಥಿಯರಮ್ ಆಲ್ರೆಡಿ 8th ಅಲ್ಲಿ ಲರ್ನ್ ಮಾಡಿರ್ತೀವಿ. ಓಕೆ, ಥೇಲ್ಸನ್ ಇಸ್ ಕ್ರಿಯೇಟೆಡ್ ವಿತ್ ಗಿವನ್ ಫಸ್ಟ್ ನೋನ್ ಪ್ರೂಫ್. ಫಸ್ಟ್ ಅವನೇ ಪ್ರೂಫ್ ಕೊಟ್ಟಿದೆ ಏನಂದರೆ ಡಯಾಮೀಟರ್. ಆಲ್ರೆಡಿ ಡಯಾಮೀಟರ್ಸ್ ಕಟ್ ಮಾಡಿದಾಗ ಎಷ್ಟಾಗುತ್ತೆ, 2 ಈಕ್ವಲ್ ಪಾರ್ಟ್ಸ್ ಆಗುತ್ತೆ ಅಲ್ವಾ. ಫಸ್ಟ್ ಯಾರು ನಮಗೆ ಗ್ರೀಕ್ ಮ್ಯಾಥಮೆಟಿಷಿಯನ್ ಥೇಲ್ಸ್ ಕ್ರಿಯೇಟ್ ಮಾಡಿದ್ದು, ದಟ್ ಈಸ್ ದ ವಿತ್ ಗಿವನ್ ದ ಫಸ್ಟ್ ನೋನ್ ಪ್ರೂಫ್. ದಿಸ್ ಪ್ರೂಫ್ ವಾಸ್ ದ ಸ್ಟೇಟ್ಮೆಂಟ್ ದಟ್ ಸರ್ಕಲ್ಸ್ ಈಸ್ ಬೈಸೆಕ್ಟರ್. ಬೈಸೆಕ್ಟರ್ ಮೀನ್ಸ್ ಕಟ್ 2 parts. Okay, that is the cut into 2 equal parts by its diameters. Okay, one of the Thaleson most famous was the Pythagoras and his group discovered many geometric properties and developed the theory of the geometry to great extent. ಮತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾರು ನೆಕ್ಸ್ಟ್, ಥೇಲ್ಸನ್, ಪೈಥಾಗರಸ್ ಗೊತ್ತಿದೆ ಅಲ್ವಾ. ಪೈಥಾಗರಸ್ ಸಹ ಏನು ಮಾಡಿದ್ದಾರೆ, ಅವರು ಜಾಮೆಟ್ರಿ ಬಗ್ಗೆ ನಮಗೆ ತುಂಬ ಪ್ರಾಪರ್ಟೀಸ್ ಮತ್ತು ಥಿಯರೀಸ್ ಎಲ್ಲನೂ ಅವ್ರ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ನಮಗೆ ಪ್ರೂಫ್ ಕೊಟ್ಟಿದ್ದಾರೆ. ಓಕೆ, ಯು ಅಂಡರ್ಸ್ಟೂಡ್? ಸಿ, ಫಸ್ಟ್ ಯು ಡಿಸ್ಕಸ್ ಅಬೌಟ್ ಜಾಮೆಟ್ರಿ. ಜಾಮೆಟ್ರಿ ಮೀನ್ಸ್, ಜಾಮೆಟ್ರಿ ವರ್ಡ್ ಕಮ್ಸ್ ಫ್ರಮ್ ಗ್ರೀಕ್. ಓಕೆ, ಜಿಯೋ ಸ್ಪ್ಲಿಟ್ ಮಾಡಿದಾಗ ಜಿಯೋ ಮೀನ್ಸ್ ಅರ್ತ್. ಓಕೆ, ಮೆಟ್ರಿಯನ್ ಮೀನ್ಸ್ ಮೆಜರ್ಮೆಂಟ್. ಓಕೆ, ಜಾಮೆಟ್ರಿ ಮೀನ್ಸ್ ಫಸ್ಟ್ ಯೂಸ್ ಮೆಜರ್ಮೆಂಟ್, ಲ್ಯಾಂಡ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಜಾಮೆಟ್ರಿನ ಯೂಸ್ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಸಿವಿಲೈಸೇಷನ್ಸ್ ನೀವು ಆಲ್ರೆಡಿ ನೋಡಿ, ಈಜಿಪ್ಟ್, ಬ್ಯಾಬಿಲೋನಿಯಾ ಸಿವಿಲೈಸೇಷನ್ಸ್ ಅಲ್ಲೆಲ್ಲನೂ ಯೂಸ್ ಮಾಡ್ತಾರೆ ಮೆಜರ್ಮೆಂಟ್, ಲ್ಯಾಂಡ್ನ ಮೆಜರ್ ಮಾಡೋಕ್ಕೆ. ಓಕೆ, ಸಿ ನೆಕ್ಸ್ಟ್ ಸುಲಭ ಸೂತ್ರಸ್. ಫಾರ್ ಎಕ್ಸಾಂಪಲ್ ಏನ್ಷಿಯಂಟ್ ಇಂಡಿಯಾ ಸುಲಭ ಸೂತ್ರ 800 BC to 500 BC ವರ್ ದ ಮ್ಯಾನ್ಯುವಲ್ ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಆಗಲೇ ಯೂಸ್ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಅಂದರೆ ಶ್ರೀಯಂತ್ರ. ಆಲ್ರೆಡಿ ನೀವು ನೋಡಿರ್ತೀರ,
ಇನ್ನು ಟೆಂಪಲ್ಸಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ, ಸಪೋಸ್ ಕೆಲವರು ಮನೇಲಿ ಇಟ್ಕೊಂಡಿರ್ತಾರೆ. ಡಾಲರ್ಸಲ್ಲಿ ಸಹ ಇರುತ್ತೆ ಟ್ರಯಾಂಗಲ್ಸ್. ಓಕೆ, ಇವಾಗ ಸಪೋಸ್ ಓಂ ಶಕ್ತಿ ಡಾಲರ್ ಅನ್ನೋದು ಫ್ರಂಟಲ್ಲಿ ದೇವರು ಇರುತ್ತೆ, ಬ್ಯಾಕ್ ಸೈಡ್ಸು ಟ್ರಯಾಂಗಲ್ಸಲ್ಲಿ ಇರುತ್ತೆ. ಅದು ಶ್ರೀಯಂತ್ರದಲ್ಲಿರುತ್ತೆ ಅಲ್ವಾ, ಶ್ರೀಯಂತ್ರ ಅದೇನು ಅಥರ್ವಣ ವೇದದಲ್ಲೇ ಯೂಸ್ ಮಾಡ್ತಾಯಿದ್ರು. ಓಕೆ, ಕನ್ಸಿಸ್ಟ್ ಆಫ್ 9 ಇಂಟರ್ವೀವಿಯನ್ ಐಸೋಲೇಸ್ ಟ್ರಯಾಂಗಲ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಟ್ರಯಾಂಗಲ್ಸ್, ಐಸೋಲೇಸ್ ಟ್ರಯಾಂಗಲ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೀನಿಂಗ್ಸ್. ಎಷ್ಟು ಟ್ರಯಾಂಗಲ್ಸ್ ಇತ್ತು ಅಲ್ಲಿ? 9 ಟ್ರಯಾಂಗಲ್ಸ್. ದಿಸ್ ಟ್ರಯಾಂಗಲ್ಸ್ ಆರ್ ಅರೇಂಜ್ಡ್ ಇಂಟು ಸಚ್ ಎ ವೇ ದಟ್ ದೇ ಆರ್ ಪ್ರೊಡ್ಯೂಸ್ಡ್ ಟು 43 ಸಬ್ಸಿಡಿಯರಿ ಟ್ರಯಾಂಗಲ್ಸ್. ನಾವು ನೋಡಿದಾಗ 9 ಟ್ರಯಾಂಗಲ್ಸ್ ಇರುತ್ತೆ, ಅದರಲ್ಲಿ ಐಸೋಲೇಸ್ ಟ್ರಯಾಂಗಲ್ಸ್ 9 ಇರುತ್ತೆ. ಅದು ನಾವು ನೋಡಿದಾಗ 43 ಸಬ್ಸಿಡಿಯರಿ ಟ್ರಯಾಂಗಲ್ಸ್ ಕಾಣುತ್ತೆ. ಸಪೋಸ್ ನೀವು ನೋಡಿರಿ, ನಿಮ್ಮ ಮನೇಲಿದ್ದಾಗ ದೇವಸ್ಥಾನದಲ್ಲಿ ಹೋದಾಗ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಯು ಅಂಡರ್ಸ್ಟುಡ್. ನೆಕ್ಸ್ಟ್, ದ ಗ್ರೀಕ್ ಮ್ಯಾಥಮೆಟಿಷಿಯನ್ ಥೇಲ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಥೇಲ್ಸ್ ಥಿಯರಮ್ ಆಲ್ರೆಡಿ ಲರ್ನ್ ಮಾಡಿದ್ದೀರಾ. ಗ್ರೀಕ್ ಮ್ಯಾಥಮೆಟಿಷಿಯನ್ ಥೇಲ್ಸ್ ಕ್ರಿಯೇಟೆಡ್ ವಿತ್ ಗಿವನ್ ದ ಫಸ್ಟ್ ನೋನ್ ಪ್ರೂಫ್. ಅವರೇ ಫಸ್ಟ್ ಪ್ರೂಫ್ ಕೊಟ್ಟಿದೆ. ಏನಂದರೆ ದಟ್ ಈಸ್ ಸರ್ಕಲ್ಸ್ ಇಸ್ ಬೈಸೆಕ್ಟೆಡ್ ಇಂಟು ಬೈ ದ cut into 2 equal parts. Okay, you understood. Okay, one of the Thales most famous Thales ನಂತರ ಪೈಥಾಗರಸ್ ಸಹ ಅವರು ನಮಗೆ ಏನು ಜಾಮೆಟ್ರಿ ಬಗ್ಗೆ ಪ್ರಾಪರ್ಟೀಸ್ ಆ್ಯಂಡ್ ಪ್ರಾಪರ್ಟೀಸ್ ಆ್ಯಂಡ್ ಡೆವಲಪ್ ಥಿಯರೀಸ್ ಆಫ್ ದ ಜಾಮೆಟ್ರಿ ಟು ಕ್ರಿಯೇಟ್ ಎಕ್ಸಿಸ್ಟೆಂಟ್. ಓಕೆ, ಸಿ ನೆಕ್ಸ್ಟ್, ಅಟ್ ದಟ್ ಟೈಮ್ ಯುಕ್ಲಿಡ್ ಎ ಟೀಚರ್ ಆಫ್ ಮ್ಯಾಥಮೆಟಿಕ್ಸ್ ಅಟ್ ದ ಅಲೆಕ್ಸಾಂಡ್ರಿಯಾ ಇನ್ ಈಜಿಪ್ಟ್. Alexander is a city, okay, in Egypt ಅಲ್ಲಿ Alexandria city. Okay, at that time Euclid, a teacher of mathematics. Euclid is a teacher of mathematics at the Alexandria in Egypt. Collected all the known work and arranged in his famous treatise called Elements. Okay, ಅವರು he divided the elements into 13 chapters, each called a book. Euclid was a great mathematician and called a father of geometry. Okay, who is the father of geometry? Euclid is a father of geometry because at that time Euclid is a teacher of mathematics in Alexandria in Egypt. Okay, he collected known work and arranged in the famous treatise. Aneka elements. He developed elements into 13 chapters. ಟ್ರಿಟರೀಸ್ ಅಂದರೆ ನಿಮ್ಗೆ ಸಿದ್ಧಾಂತಗಳು ಗೊತ್ತಿದೆ. ಸಿದ್ಧಾಂತ ಒಂದೊಂದು 13 ಚಾಪ್ಟರ್ಸ್ ಮಾಡ್ತಾರೆ. ಈ ಕಲಡೆ ಏನು ಎಲಿಮೆಂಟ್ಸ್. ಓಕೆ, ಈ ಎಲಿಮೆಂಟ್ಸ್ನ 13 ಚಾಪ್ಟರ್ಸ್ ಮಾಡ್ತಾರೆ. ಒಂದೊಂದು ಕಲಡೆ ಬುಕ್ 13 ಚಾಪ್ಟರ್ಸ್, ಒಂದೊಂದು ಚಾಪ್ಟರ್ಸ್ ಏನು ಒಂದೊಂದು ಬುಕ್ ಮಾಡ್ತಾರೆ. 13 ಚಾಪ್ಟರ್ಸನ್ನ ಒಂದೊಂದು ಚಾಪ್ಟರ್ಸ್ನ ಬುಕ್ ಮಾಡಿ ಹೌ ಮೆನಿ ಬುಕ್ಸ್ ಈಸ್ ದ 13 ಬುಕ್ಸ್. ಓಕೆ, ಇಷ್ಟು ಹಾರ್ಡ್ ವರ್ಕ್ ಮಾಡಿರೋ ನಾವೇನು ಕರಿತೀರಿ? ಯೂಕ್ಲಿಡ್ಸ್ ಇಸ್ ಎ ಫಾದರ್ ಆಫ್ ಜಾಮೆಟ್ರಿ. ಜಾಮೆಟ್ರಿಗೆ ನಮಗೆ ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರಲ್ಲ ಯೂಕ್ಲಿಡ್ಸ್. ಹೂ ಇಸ್ ದ ಫಾದರ್ ಆಫ್ ಜಾಮೆಟ್ರಿ? ಯೂಕ್ಲಿಡ್ ಇಸ್ ದ ಫಾದರ್ ಆಫ್ ಜಾಮೆಟ್ರಿ. ಓಕೆ, ಯೂಕ್ಲಿಡ್ಸ್ ನಮಗೆ ಲೆಸನಲ್ಲಿ ನಾವೇನು ಲರ್ನ್ ಮಾಡ್ತೀವಿ? ಆಕ್ಸಿಮ್ಸ್ ಆ್ಯಂಡ್ ಪಾಸ್ಯುಲೇಟ್ಸ್ ಆ್ಯಂಡ್ ಡೆಫಿನೇಷನ್ಸ್ ಆಲ್ಸೋ. ಓಕೆ, ಯೂಕ್ಲಿಡ್ಸ್ ಡೆಫಿನೇಷನ್ಸ್, ಆಕ್ಸಿಮ್ಸ್ ಆ್ಯಂಡ್ ಪಾಸ್ಯುಲೇಟ್ಸ್. ಓಕೆ, ಈ ಕ್ಲಾಸಲ್ಲಿ ನಾವು ಡೆಫಿನೇಷನ್ಸ್ನ ಲರ್ನ್ ಮಾಡೋಣ. ಓಕೆ, ಸರ್ಫೇಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸರ್ಫೇಸ್ ಇವೆಲ್ಲನೂ ಓಕೆ ರೀಕಾಲ್ ಮಾಡ್ಕೊಳ್ಳೋಣ. ಓಕೆ, ಒನ್ಸ್ ಅಗೇನ್, ಸರ್ಫೇಸ್ ಇಸ್ ಸಾಲಿಡ್ ಆಸ್ ಎ ಶೇಪ್, ಸೈಜ್, position and can be moved from one place to another. Its boundaries are called a surface. Okay, what is a surface? A surface is a shape. ಅದಕ್ಕೆ ಅದರದೇ ಆದ ಶೇಪ್ ಇರುತ್ತೆ. ಓಕೆ, and size also, position and can be moved from one place to another. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಾವು ಮೂವ್ ಮಾಡ್ಬೋದಲ್ವಾ? to another, its boundary are called a surface. Okay, surface. Next is a curve or straight line. The separated one part of the space from another and are said to be having no thickness. The boundaries of surface are curved or straight line. You already go to the straight line. Okay, this is boundary. How many straight lines is there? 1, 2, 3, 4 straight lines is there. No. See, next is a dimension. Already the previous classes ನಿಮಗೆ ಡೈಮೆನ್ಷನ್ಸ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ರೆ ರೀಕಾಲ್ once again. Okay, dimension. Okay, study of a length and breadth and height are called dimensions. Okay, dimensions means study length, breadth, height. Okay, one dimension is study of a length is called a one dimensions. Only called a one dimension. Point is a no dimensions. ನಿಮಗೆ ಪಾಯಿಂಟ್ ಅಲ್ಲಿ ಡೈಮೆನ್ಷನ್ಸ್ ಇರಲ್ಲ. ದಿಸ್ ಇಸ್ 0 dimension. Straight line is a only one dimension. Okay, you understood? One dimension is a study of a length is called a one dimension. Only length ಇದೆ ಅಲ್ವಾ, ಬ್ರೆಡ್ತ್ ಇದೆ ಅಲ್ವಾ, ನಮಗೆ ಬ್ರೆಡ್ತ್ only length is called a
1 dimensions. Okay, next 2 dimensions. So study of length, breadth are called a 2 dimensions. Okay, for example, square. Square is a all sides equal irutte alva. Square is a 2 dimensions. Okay, this is length, this is breadth, 2 dimensions. Okay, rectangles also 2 dimensions. Okay, you understood? 3 dimensions. Study of a length, breadth and height are called a 3 dimensions. Okay, for example, cube, cuboid. Now 3 dimensions ke cuboid ke example ಕೊಡಬಹುದಲ್ವಾ? This is a 3 dimensions is a, this is 1 dimension, this is another dimension, this is third dimension. Okay, you understood? Already in previous classes ನಿಮಗೆ already ಹೇಳಿದ್ದೀನಿ ನಿಮಗೆ. Okay, you understood? This class is study about definitions, another definitions also ಇದೆ. Next class ಅಲ್ಲಿ learn ಮಾಡೋಣ. Okay, see you the next video. Thank you.